ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಕುರಿತಂತೆ ನೋಡುವುದಾದ್ರೆ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆಚರಣೆಗೆ ಸಕಲ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಮನೆ ಮಾಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ಲಾಡ್ಲೆ ದರ್ಗಾ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡೋಕೆ ಹೈಕೋರ್ಟ್ ಅವಕಾಶವನ್ನ ಕೂಡ ನೀಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಪೂಜೆಯನ್ನ ಸಲ್ಲಿಸಲು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಶಿವಲಿಂಗ ಪೂಜೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ಇನ್ನು ಪೂಜೆಯಲ್ಲಿ ಭಾಗಿಯಾಗಿರುವವರ ಪಟ್ಟಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಎಸ್ ಹಿರೇಮಠ ಅವರು. 15 ಜನರ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯ ಲಿಂಗವಿದೆ. ಈ ಒಂದು ರಾಘವ ಚೈತನ್ಯ ಲಿಂಗಕ್ಕೆ ಹಿಂದೂ ಸಮುದಾಯದ ಆಯ್ದಂತಹ 15 ಜನರ ಪಟ್ಟಿಯನ್ನ ಕೂಡ ಸಿದ್ಧಪಡಿಸಲಾಗಿದೆ. ಇನ್ನು ಹೈಕೋರ್ಟ್ನ ಕಲಬುರಗಿ ಪೀಠವು ಮಂಗಳವಾರ ಷರತ್ತುಬದ್ಧ ಅನುಮತಿಯನ್ನ ಕೂಡ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಪೂಜೆಗೆ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಸರ್ ₹1 ಕಾಯಿನ್ ಕೊಡಿ. ಮೀಡಿಯಾ ರೀ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇ ಒಂದು ಲಾಡ್ಲೆ ಮಶಾಕ್ ದರ್ಗಾ. ಈ ದರ್ಗದ ಮುಂದೆ ಒಂದು ರಾಘವ ಚೈತನ್ಯ ಲಿಂಗವಿದೆ. ಈ ರಾಘವ ಚೈತನ್ಯ ಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ನಿನ್ನೆ ಅಷ್ಟೇ ಅನುಮತಿಯನ್ನ ನೀಡಿತು. ಈ ಕುರಿತಂತೆ ನೋಡೋದಾದ್ರೆ ಇವತ್ತು ಪೂಜೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ನಾವು ಗಮನಿಸೋದಾದ್ರೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಹೊರತುಪಡಿಸಿ ಈ ಅನುಮತಿಯನ್ನ ನೀಡಲಾಗಿದೆ. ಅವರು ಸ್ಥಳಕ್ಕೆ ಆಗಮಿಸೋ ಹಾಗಿಲ್ಲ ಅಂತ ಒಂದು ಷರತ್ತುಬದ್ಧವಾಗಿ ಅನುಮತಿಯನ್ನ ನೀಡಲಾಗಿರುವಂತದ್ದು. ದಕ್ಷಿಣಾಂ ಸಮರ್ಪಯಾಮಿ ದಕ್ಷಿಣಾಂತ ವಿಶೇಷ ಅರ್ಘ್ಯಂ ಸ್ವಾಹ ಓಂ ಪ್ರಕ್ಷಭವನಚ ಪ್ರಕ್ಷಭಲಸದೇವ ದಕ್ಷಿಣಾಂ ಕರೋಮಿ ಶಪ್ರಸಿದ್ಧ ಪರಮೇಶ್ವರಂ ಶ್ರೀ ವಿಘ್ನೇಶ್ವರಾಯ ನಮಃ ಗಂಗಾದೇವಿಯೇ ನಮಃ ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಕರೋಮಿ.